ಕುಣಿಯುತ್ತ ಬಾ ಗಜಾನನ ಕುಣಿಯುತ್ತ ಬಾ ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ದಿನಕು ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ದಿನವೆಲ್ಲ ನಿನ್ನ ಪೂಜಿಸುವೆ ಮುನ್ನ ದಿನವೆಲ್ಲ ನಿನ್ನ ಪೂಜಿಸುವೆ ಮುನ್ನ ನೀ ಬರಲು ನನ್ನೆಡೆಗೆ ಏಕೆ ಅನುಮಾನ ದಿನಕು ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ದಿನಕು ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ಗೌರಿ ಕುಮಾರ ಶಂಕರನ ಬಾಲ ಗೌರಿ ಕುಮಾರ ಶಂಕರನ ಬಾಲ ಕಿಂಕರರ ಪುರಿಯೂನಿ ಲಂಬೋದರ ಗೌರಿ ಕುಮಾರ ಶಂಕರನ ಬಾಲ ಕಿಂಕರರ ಪುರಿಯೂನಿ ವಿಘ್ನೇಶ್ವರ ಅಂದ ಚಂದ ಪುಷ್ಪಗಳ ಕಟ್ಟಿ ಇಟ್ಟಿರುವೆ ನಾ ಅಂದ ಚಂದ ಪುಷ್ಪಗಳ ಕಟ್ಟಿ ಇಟ್ಟಿರುವೆ ಗಂಧ ಚಂದನ ತೇದು ನಿನಗೆ ಬೊಟ್ಟು ನಾ ಇಡುವೆ ದಿನಕು ದಿನಕಿನ್ನ ಜನಕು ಜನ ಕುಣಿಯುತ್ತ ಬಾರೋ ಗಜವದನ ದಿನಕು ದಿನಕಿನ್ನ ಜನಕು ಜನ ಕುಣಿಯುತ್ತ ಬಾರೋ ಗಜವದನ ಸಿಂಧೂರನ ತಲೆಯ ಚೆಂಡಾಡಿದ ಗಣಪ ಸಿಂಧೂರನ ತಲೆಯ ಚೆಂಡಾಡಿದ ಗಣಪ ಉಂಡು ಆಡಿ ಹೋಗುವ ವಿಘ್ನೇಶ್ವರ ಸಿಂಧೂರನ ತಲೆಯ ಚೆಂಡಾಡಿದ ಗಣಪ ಉಂಡು ಆಡಿ ಹೋಗುವ ವಿಘ್ನೇಶ್ವರ ವಕ್ರತುಂಡ ಭಕ್ತಿಯಿಂದ ನಿನ್ನ ಪೂಜಿಸುವೆ ವಕ್ರತುಂಡ ಭಕ್ತಿಯಿಂದ ನಿನ್ನ ಪೂಜಿಸುವೆ ಹಾಡಿ ಬೇಡಿ ಭಜನೆ ಮಾಡಿ ಆರತಿ ಬೆಳಗುವೆ ದಿನಕು ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ದಿನಕು ದಿನಕಿನ್ನ ಜಣಕು ಜಣ ಕುಣಿಯುತ್ತ ಬಾರೋ ಗಜವದನ ದಿನವೆಲ್ಲ ನಿನ್ನ ಪೂಜಿಸುವೆ ಮುನ್ನ ದಿನವೆಲ್ಲ ನಿನ್ನ ಪೂಜಿಸುವೆ ಮುನ್ನ ನೀ ಬರಲು ನನ್ನೆಡೆಗೆ ಏಕೆ ಅನುಮಾನ ದಿನ
ಕುಜಣ ಕುಣಿಯುತ್ತ ಬಾರೋ ಗಜವದನ ದಿನಕು ಸೆಕೆ ಹೆಬ್ಬಾರರು ಮನೆಯವರೊಟ್ಟಿಗೆ ಇವತ್ತು ಕಷಾಯ ಕೊಟ್ಟು ಕಳ್ಸಿದ್ದಾರೆ. ಬಿಟ್ರೆ ಈ ಸರಿ ಎಷ್ಟು ಗಣತಿ ಮಾಡಿದ್ರಿ? ಒಟ್ಟು ನಮ್ಮನೇಲಿ 120 ಗಣತಿ ಮಾಡಿದ್ದೇವೆ. ಅದರಲ್ಲಿ ನಿಮ್ ಅವಿಕ್ರಮಾಚಲೆ ಮತ್ತೆ ಒಟ್ಟು ಒಂದು 100-120 ಗಣತಿ ಮಾಡಿದ್ದ. ಅದರಲ್ಲಿ ಒಂದು 80-85 ಗಣತಿಯನ್ನ ನನ್ನ ಮಗ ವಿನಾಯಕ್ ಭಟ್ ಮಾಡಿದ. ಅಂದ್ರೆ ಪ್ರತಿ ವರ್ಷ ಅದರಲ್ಲಿ ಒಂದು 20-25 ಗಣತಿ ನಾ ಮಾಡ್ತಿದ್ದೆ. ಸ್ವಲ್ಪ ಆಯ್ಕೆ ಗಣತಿಗಳು ನಾ ಮಾಡ್ತಿದ್ದೆ. ಈಗಿನ ಪರಿಣಾಮದಿಂದಾಗಿ ಇದನ್ನ ಅವನೇ ಒತ್ತಾಯ ಮಾಡೋದು, ಸಣ್ಣದಷ್ಟು ಬಿಟ್ಟು ಬಿಡು, ತನ್ನ ಜವಾಬ್ದಾರಿ ಕೊಡೋದು, ಬರೀ ಕೇವಲ ದೊಡ್ಡದು ಮಾಡೋದು ಅಂತ ಹೇಳಿ ಒಂದು 18-20 6-8 ಗಂಟೆಯನ್ನ ತಯಾರು ಮಾಡಿದೆ. ಈ ಸರಿ ಎಷ್ಟು ಅಂತ ಗಣತಿ? ಒಂದು 16-18 ಗಂಟೆ ಮಾಡಿದ್ದೆ. ಎಷ್ಟು ತಿಂಗಳದ ಶ್ರಮ ಅದು? ಸತತವಾಗಿ 2 ತಿಂಗಳು. ಯಾವಾಗಲೂ ಮಳೆ ಹನಿ ಬೀಳ್ತಾ ಇದ್ದಂಗೆ ಮಾಡ್ತಿದ್ದೆ. ಇವರೇ ಮಳೆ ಸ್ವಲ್ಪ ಇದಾಗಿದ್ದರಿಂದ ಮಣ್ಣು ನೆನಪಿದೆ ವರ್ಕಿಗೆ. ಈ ಮಣ್ಣೆಲ್ಲ ನೀವು ಎಲ್ಲಿಂದ ತಂದಿಸ್ಕೊಂಡು? ಸಿದ್ದಾಪುರ ಹೆಗ್ಗಣ್ಣಿಂದ ತಂದಿದ್ದೆ. ಪ್ರತಿ ವರ್ಷ 1 ಲೋಡ್ ಮಣ್ಣು. ಒಂದು ಲೋಡ್ ತತ್ರಿ. 1 ಲೋಡ್ ಅಂದ್ರೆ ಸುಮಾರು ಎಷ್ಟು ಮುಟ್ಟಿ? ಒಂದು 200-250 ಮುಟ್ಟಿ. ಅದಷ್ಟರಲ್ಲಿ ಇಷ್ಟೆಲ್ಲ ಆಗ್ತಾ? ಅದ್ರ ಎಷ್ಟು ದಿನ ನೆನೆಸ್ಕೊಂಡಿ? ಅಲ್ಲ, ಅದು ಮಳೆ ಬೀಳ್ತಾ ಇದ್ದಂಗೆ ಮಳೆ ಪ್ರಮಾಣದಲ್ಲಿ ಅದೇನು ತೊಂದರೆ ನಿರ್ದಿಷ್ಟತೆ ಇಲ್ಲ. ಈ ಸರಿ ತಮ್ಮಂಗೆ ಅಷ್ಟು ವಹಿಸ್ಕೊಟ್ರೆ. ನೀವು 16 ಸುಮಾರು ಮಾಡಿದ್ರಿ. ಈಗ ಈ ತರ ಗಣತಿ ಮಾಡೋದಕ್ಕೆ ನಿಮ್ದು ಎಷ್ಟು ವರ್ಷ ಆಯ್ತು ಸುಮಾರು? ನಾನ್ ತಿಳಿದಂಗೆ ಅಂದ್ರೆ ನಿರ್ದಿಷ್ಟವಾಗಿಲ್ಲ, ನನ್ನ 16-18 ವರ್ಷದಿಂದ ನಾನು ಶುರು ಮಾಡಿದ್ದೆ. ನನಗೀಗ 73 ಸ್ಟಾರ್ಟ್ ಆಯ್ತು. 16-18 ವರ್ಷದಿಂದ ಶುರು ಮಾಡಿದ್ದೆ. ಸುಮಾರು ಈಗ 16, ನೀವು ಈಗ ನಿಮಗೆ 73, 16 ವರ್ಷದಿಂದ ಸುಮಾರು ಶುರು ಮಾಡಿದ್ದಾರೆ. ಈ ಗಣಪತಿ ಮೂರ್ತಿ ಮಾಡ್ತಾ ಮಾಡ್ತಾ ನಿಮಗೆ ಈ ಗಣಪತಿ ಮೂರ್ತಿ ಮಾಡೋದು ಅದರಲ್ಲೆಲ್ಲ ಏನು ಹೆಚ್ಚು ನಿಮಗೆ ಆಸಕ್ತಿ ಗೊಬ್ಬರ ಕಾರಣ ಏನು? ಒಂದೇದು ಒಂದು ನಿಮಗೆ ಮೂಲಕ ಅಂದ್ರೆ ಗಣಪತಿ ಮೇಲಿನ ಪ್ರೀತಿ, ಮತ್ತೆ ನನ್ನ ಎಲ್ಲ ಇದು ಬಂತು. ಅದನ್ನು ನಾನು ಯಾವುದು ಹುಟ್ಟಾಗಿ ಕಲ್ತು ಬಂದದ್ದಲ್ಲ, ಅದನ್ನು ಮಾಡೋ ಛಲ ಬಿದ್ದದ್ದು, ಅದನ್ನ ಪ್ರಯತ್ನ ಮಾಡೋದು. ಹಾಗೆ ಮಾಡ್ತಾ ಹೋದ ಮನೇಲೂ ಸ್ಟಾರ್ಟಿಂಗ್ ನನ್ನ ಒಂದು 3 ವರ್ಷ ಮಾಡಿದ ಗಣಪತಿಯ ಕಡೆಗೆ ಅವನು ಬಿಟ್ಬಿಟ್ಟ, ನಾನು ಮಾಡೋದಕ್ಕೆ ಶುರು ಮಾಡಿದ ನಂತರ ಜನ ತುಂಬಾ ಪ್ರೋತ್ಸಾಹ ಕೊಟ್ಟರು. ತುಂಬಾ ನಾನು ಎಲ್ಲೆಲ್ಲೋ ಹೋಗಿ ಮಾಡಿದ್ರಿ? ಹೌದು, ನಾನು ಇಲ್ಲಿಂದ ಚಿತ್ರದುರ್ಗ ಆ ಕಡೆ ಎಲ್ಲ ಗೋವಾಕ್ಕೆಲ್ಲ ಹೋಗಿ ಗಣಪತಿ ತುಂಬಾ ಜನ ಪ್ರೋತ್ಸಾಹದಿಂದ ಕಂಡ. ಈಗ ಇದ್ದದ್ರಲ್ಲಿ ಅತಿ ದೊಡ್ಡ ಗಣಪತಿ ಅಂದ್ರೆ ಇದೆ ನಮ್ಮ ಮಠದ? ಇಲ್ಲ, ನಾವು ಟಪ್ಪರ್ ಹಾಲ್ ಇದಕ್ಕಿಂತ ದೊಡ್ಡದಾಯ್ತು. ಇವತ್ತು ಈ ಸರಿನೇ ಆಯ್ತು? ಹೌದು. ಅದು ಎಷ್ಟು ದೊಡ್ಡದು? ಅದು 7.5 ಅಡಿ ಎತ್ತರ ಆಯ್ತು. 7.5 ಅಡಿ ಮಾಡ್ಕೊಂಡು ತಗೊಂಡೋಯ್ತು. ಹೌದು, ಇಲ್ಲಿ ಅದಕ್ಕಿಂತ ದೊಡ್ಡದು ಗೋಕರ್ಣದಲ್ಲಿ ಒಂದು ಇದ್ದು, ತುಂಬಾ ದೊಡ್ಡದು. ಅಂದ್ರೆ ಹಿಂಗೆ ಈ ಅಪ್ಪಿಗೆ ಸಿಕ್ಕದಷ್ಟು ಆ ಥರದ ಹೊಟ್ಟೆ ಇದ್ದು ಅದಕ್ಕೆ, ಅಷ್ಟು ದೊಡ್ಡ ಗಣಪತಿ ಇದ್ದು ಅದಕ್ಕೆ. ಅಲ್ಲ, ಅದನ್ನೆಲ್ಲ ಅದಕ್ಕೆಲ್ಲ ಹೇಗೆ ಸಮಯವನ್ನು ಹೊಂದಿಸ್ಕೊತೀರಿ ನೀವು? ಅಲ್ಲ, ಇದು ನಿರ್ದಿಷ್ಟವಾಗಿ ಈಗ ಗೋಕರ್ಣ ಗಣಪತಿ ಮೆತ್ತದ್ದು ಅಂದ್ರೆ ಒಂದು 3 ದಿವಸ. ಈಗ ನಿಮ್ಮ ಜೊತೆ ಯಾವ್ದಾದ್ರು ಬೇರೆ ಕಲಾವಿದ್ರ ಜೊತೆಗಿತ್ತು? ಆ ಕಲಾವಿದರು ಅಂದ್ರೆ ನಿಮ್ಮ ಜೊತೆ ಸಹಕರಿಸುವ ಇದ್ದು ತುಂಬಾ ಜನ ಇತ್ತು. ಅದು ಅಷ್ಟು ಜನ ಸೇರಿದ ಎಷ್ಟು ಜನಕ್ಕೆ ಸುಮಾರು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು. ನಾನು ಗಣಪತಿ ಮೂರ್ತಿಯನ್ನ ಮೆತ್ತುತ್ತಾ ಇದ್ದಂಗೆ, ಮೆತ್ತು ಮುಗಿತಾ ಇದ್ದಂಗೆ ಆ ಸಮಯದಲ್ಲಿ ಅದಕ್ಕೆ ಅಣ್ಣನ ಮಗ ವಿನಾಯಕ್ ಅಂದ್ರೆ ಫಿನಿಶಿಂಗ್ ವರ್ಕ್ ಮಾಡ್ತಾ ಕಂಪ್ಲೀಟ್ ಅದಕ್ಕೆ ಮೂರ್ತಿ ಶೈನಿಂಗ್ ಕೊಡೋದಾನೆ. ಅದು ಮುಗಿತಾ ಇದ್ದಂಗೆ ರಾಮಚಂದ್ರ ಶೆಟ್ಟಿ, ಗಣೇಶ್ ಶೆಟ್ಟಿ ಪ್ರಿಂಟರ್ಸ್ ಮಾಡ್ತಾರೆ ಕಂಪ್ಲೀಟ್. ಅಂದ್ರೆ ಅದ್ರ ಜವಾಬ್ದಾರಿ ಸಂಪೂರ್ಣವೇ ತಗೊಂಡ್ಬಿಡ್ತಾರೆ. ಅದ್ರ ಒಟ್ಟೊಟ್ಟಿಗೆ ಬಿಡೋದು ಸಣ್ಣ ಪುಟ್ಟ ಹೆಲ್ಪಿಂಗಿಗೆ 4-6 ಜನ ಇದ್ದ ನನ್ನೊಟ್ಟಿಗೆ ತಯಾರಾಗ್ತಾ ಇದ್ದ. ಅವಕ್ಕೂ ತುಂಬಾ ಆಸಕ್ತಿ. ಅಂದ್ರೆ ಸ್ವಲ್ಪ ಬಯಲು ಹಿಂಬದಿ ಮಾಡ್ಕೊಡು, ಕೋಚೆ ಬದಿ ಒಂದು ನೋಡಲ್ಲ ಹೇಳಿದ್ರೆ ಮಾಡುವಷ್ಟು ತಯಾರಾಯಿತು. ಈಗ ಸಿಂಹಾಸನ ಪೀಠನ ಒಂದ್ ಕಡೆ ನಾನು ಈಗ ಶೇಪ್ ಹಾಕ್ಬಿಟ್ರೆ ಮತ್ತೊಂದ್ ಕಡೆ ಮಾಡೋದಕ್ಕೆ ಬಾಕಿ ಉಳಿದ್ರೆ ಆಕಾರ ತುಂಬಿದಾಗ ಬಣ್ಣ ತುಂಬಿದವ್ರು ಇದ್ದಂಗೆ. ಹೌದೇ, ಅದು ಮಾಡೋದಕ್ಕೆ ಒಬ್ಬ ತಯಾರಾಯ್ದ, ನಾರಾಯಣ ಮುಂಜಿಮರಿ ಅಂತೇಳಿ. ಅವೊಬ್ಬ ಸಾಮಾನ್ಯ ಒಳ್ಳೆ ತಯಾರಾಗ್ತಾ ಇದ್ದ. ಅಂದ್ರೆ ಒಟ್ಟಾರೆ ಹಿಂಗ್ ಮತ್ತೆ ಈ ಗಣಪತಿ ಮಾಡುವಂತ ಒಂದು ಉದ್ಯೋಗ ಇದು ನೀವು ಉದ್ಯಮೀಕರಣದ ಹೊರತಾಗಿ ಸಂತೋಷದ ಜೊತೆ ಮಾಡೋದು. ಹೌದು ಹೌದು. ಅದು ಈಗ ಅದರಿಂದ ಇಷ್ಟೆಲ್ಲ ಜನರಿಗೆ ಉಪಯೋಗನೂ ಆಯ್ತು, ಸಂಭ್ರಮನೂ ಸಿಕ್ಕಿದ್ದು. ಹೌದು. ಈಗ ನೀವು ನನ್ನ ಇದ್ರ ಪ್ರಕಾರ ಸುಮಾರು ನಿರ್ಮಾಣ ಮಾಡದ್ದು ಅಂದ್ರೆ ಎಷ್ಟು ವರ್ಷ? ಈಗ 16ರಿಂದ 55 ವರ್ಷ. 55 ವರ್ಷಗಳ ಕಾಲ.
ಮಾಡಿದ್ರಲ್ಲಿ ಹೌದು, ಸಾವಿರ ಸಂಖ್ಯೆ ಎಲ್ಲ ಆಯ್ತು. ಮತ್ತೆ ಅಲ್ಲೆಲ್ಲ ಹೋಗಿ ಇದ್ರು ಅದೇ ಗೌರಿ ದುರ್ಗಾಮೂರ್ತಿ ಮಾಡ್ತೆ, ದುರ್ಗಾಮೂರ್ತಿ ಎಲ್ಲಿ ಚಿತ್ರದುರ್ಗ ಕಡೂರು ಅಲ್ಲೆಲ್ಲ ಹೋಗಿ ದುರ್ಗಾಮೂರ್ತಿ ಮಾಡ್ತೆ, ಹಳೆ ಥರದ್ದು. ಹೌದು, ಅದಕ್ಕೆಲ್ಲ ಸುಮಾರು ಎಷ್ಟು ಪ್ರೊಡಕ್ಷನ್ ಇದು ಚಾರ್ಜ್ ಮಾಡ್ತೀರಿ ನೀವು ಅವರಿಗೆ? ನಾನು ಯಾರ್ದು ಅದನ್ನ ಪ್ರಾಮಾಣಿಕವಾಗಿ ಡಿಮಾಂಡ್ ಮಾಡಿದ್ಮೇಲೆ, ಆದ್ರೆ ಅನಿವಾರ್ಯ ನನ್ನ ಬದುಕು ಸಾಗವಲ್ಲಿ. ಹೌದು, ಅದನ್ನ ಅಂದ್ರೆ ನೋಡಿ ಎಷ್ಟು ಅಂತ ಹೇಳಿದ್ರು ಯಾವ ನನಗೆ ನಿಜವಾದ ಕೊರತೆ ಮಾಡಿದ್ಮೇಲೆ ಅದ್ರಲ್ಲಿ ಚಿತ್ರದುರ್ಗದಲ್ಲೆಲ್ಲ ಮಾಡಿದ್ರೆ ಒಂದು 40,000 ರೂಪಾಯಿ ದುರ್ಗಾಮೂರ್ತಿ ಕೊಡ್ತಾರೆ. ಮತ್ತೆ ನನ್ನ ಅಪ್ ಅಂಡ್ ಡೌನ್ ಎಲ್ಲ ನೋಡ್ಕೊಂಡು ಇಲ್ಲಿಂದ ಹೋಗಿದ್ರೆ ಮಣ್ಣು ತಗೊಂಡು ಹೋಗುತ್ತೆ, ಕಾರ್ ಮೇಲೆ ಬರೋ ಇದು ಮಾಡ್ತಾ ನನಗೆ ವಾರ್ನ್ ಮಾಡ್ತಾ, ಕಾರೇ ತಗೊಂಡು ಬರ್ಬೇಕು, ನೀವು ಆರಾಮ್ ಬಂದು ಮುಟ್ಬೇಕು ಇಲ್ಲಿ ಅಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ತಾ, ಗೌರವದಿಂದ ನೋಡ್ತಾ. ಮತ್ತೆ ಈಗ ಈ ರೀತಿ ಮಾಡ್ತಾ ಮಾಡ್ತಾ ನೀವು 73 ಹತ್ರ ಬಂದ್ರಿ, ಇನ್ನು 2 ವರ್ಷಕ್ಕೆ 75 ಅಮೃತ ಮಹೋತ್ಸವ. ಆದ್ರಿಂದ ನಿಮ್ಮ ಈ ಸುಂದರವಾದ ಮನೆ, ಮನಸ್ಸು, ಎಲ್ಲರ ಜೊತೆ ಬೆರೆಯುವಂಥ ಕಲ್ಲು ಸಕ್ಕರೆ ಅಂತ ನಿಮ್ಮ ಜೀವನ, ನಿಜಕ್ಕೂ ನಾವು ನಿಮ್ಮನ್ನು ನೋಡಿ ಕೈ ಮುಗಿಯಲಿಕ್ಕೆ ಇವತ್ತು ಬರುವಂಥ ಅವಕಾಶ ಆಗೋದು ನನ್ನ ಪುಣ್ಯ. ಧನ್ಯವಾದ ಸರ್. ಹುಷಾರ್. ಕುಣಿಯುತ್ತ ಬಾರೋ ಗಜವದನ, ದಿನ ಕಿನ್ನ ಜಣಕು ಜಣ. ಕುಣಿಯುತ್ತ ಬಾರೋ ಗಜವದನ, ಗಜವದನ ಗಜಾನನ, ಗಜವದನ ಗಜವದನ ಗಜಾನನ ಗಜಾನನ. ದಿನ ಕಿನ್ನ ಜಣಕು ಜಣ. ಕುಣಿಯುತ್ತ ಬಾರೋ ಗಜವದನ, ನೀ ಕುಣಿಯುತ್ತ ಬಾರೋ ಗಜವದನ, ನೀ ಕುಣಿಯುತ್ತ ಬಾರೋ ಗಜವದನ. ಈ ತರ ದಪ್ಪ ಮೈನವ್ರನ್ನ ಪೇಂಟಿಂಗ್ ಮಾಡೋದು ಭಯಂಕರ ಕಷ್ಟ. ಮತ್ತೆ ಆ ದಪ್ಪದ ಮಸಲ್ಸು ಎಲ್ಲಿ ಎಷ್ಟು ಬೀಳ್ತು ಅಂದ್ರೆ ಹೇಳ್ತೀನಿ. ಕಡೆ ಒಂದ್ಸಲ ಮೆತ್ತಿ ದೊಡ್ಡ ಮಾಡಿ ಶೇಪ್ ಮಾಡೋದು ಹಾಗೆ ಮಾಡ್ತಾ ಇದ್ದೆ, ಮತ್ತೊಂದ್ಸಲ ಹಸಿ ಇರ್ತದೆ, ಮೆತ್ತಿ ಎದೆ ಹತ್ರ ಇಟ್ಕೊಂಡು ಸೊಂಟವನ್ನ ಆ ಕಡೆ ದೂಡಿದೆ, ಎದೆ ಸ್ಟೇಟ್ ಬಿಟ್ಟು ಬಂದಿರೋದು ಆಚೆ ಬಿಟ್ಟೆ ಇಟ್ಕೊಂಡು ಸೊಂಟವನ್ನ ಹಿಂಗೆ ದೂಡಿದೆ, ಆಟೋಮೆಟಿಕ್ಲಿ ಗೊತ್ತು ನಂಬುಗೆಯ ಬುತ್ತಿಯನ್ನು ನೀನುಂಬ ಸಮಯದಲ್ಲಿ ಬೆಂಬಲಕ್ಕೆ ಸಂಶಯದ ಕಾವಲಿರಿಸು. ಭಾವ ನಂಬುಗೆಯ ವಿಷಯವಾಗಿ ನಿನ್ನ ಕೊಂದರೆ ಕೊನೆಗೆ ಹಂಬಲಿಸಲಿಲ್ಲವೇನೋ ಮಂಕುಮನೆ.